ವೀಕ್ಷಕರೇ ನಮಸ್ಕಾರ. ತಮಿಳುನಾಡಿನ ಪಾನಿಪುರಿ ಮಾರಾಟಗಾರರೊಬ್ಬರ ಸಂಪಾದನೆ ವಾರ್ಷಿಕ 40 ಲಕ್ಷ ದಾಟಿದ ಕಾರಣಕ್ಕೆ ಜಿಎಸ್ಟಿ ನೋಟಿಸ್ ಕಳುಹಿಸಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಟಿಸ್ ಒಂದು ಹರಿದಾಡಿ ವೈರಲ್ ಆಗಿ ಬಹಳ ಚರ್ಚೆಗೆ ಒಳಗಾಗಿದೆ. ಈ ಜಿಎಸ್ಟಿ ನೋಟಿಸ್ ನಿಜವಾಗಿಯೂ ಪಾನಿಪುರಿ ಮಾರಾಟಗಾರನಿಗೆ ಕಳುಹಿಸಲಾಗಿದೆ. ಈ ಜಿಎಸ್ಟಿ ನೋಟಿಸಿನ ಅಸಲಿ ಸತ್ಯವೇನು? ಈ ಎಲ್ಲಾ ವಿಚಾರಗಳ ಸತ್ಯ ಸಂಗತಿಗಳನ್ನ ತಿಳಿಸುವ ಪ್ರಯತ್ನ ನಿಮ್ಮ ರಿತಮ್ ಕನ್ನಡದಲ್ಲಿ. ತಮಿಳುನಾಡಿನ ಪಾನಿಪುರಿ ಮಾರಾಟಗಾರನಿಗೆ ತಮಿಳುನಾಡು ಜಿಎಸ್ಟಿ ಇಲಾಖೆ ಹೊರಡಿಸಿದೆ ಎನ್ನಲಾದ ಜಿಎಸ್ಟಿ ನೋಟಿಸ್ನ ಅಸಲಿ ಸತ್ಯವನ್ನು ರಾಷ್ಟ್ರೀಯ ಮಾಧ್ಯಮವಾದ ಇಂಡಿಯಾ ಟುಡೇ ವಾಹಿನಿಯು ಬಯಲಿಗೆ ಎಳೆದಿದೆ. ತಮಿಳುನಾಡಿನ ಪಾನಿಪುರಿ ಮಾರಾಟಗಾರರೊಬ್ಬರು ವಾರ್ಷಿಕ 40 ಲಕ್ಷ ರೂಪಾಯಿ ಮೊತ್ತವನ್ನು ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಸ್ವೀಕರಿಸಿದ್ದಾರೆ ಎಂದು ಜಿಎಸ್ಟಿ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಟಿಸ್ ಒಂದನ್ನು ಹರಿಯಬಿಡಲಾಗಿತ್ತು. ಇದನ್ನು ಖ್ಯಾತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಒಬ್ಬರು ಕೂಡ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದರು. ಇದಾದ ನಂತರ ಪರ ವಿರೋಧದ ಚರ್ಚೆಗಳು ಶುರುವಾಗಿತ್ತು. ಪಾನಿಪುರಿ ಮಾರಾಟಗಾರರನ್ನು ಜಿಎಸ್ಟಿ ಇಲಾಖೆ ಬಿಡುತ್ತಿಲ್ಲ, ಸರ್ಕಾರ ಸಣ್ಣ ಸಣ್ಣ ವ್ಯಾಪಾರಿಗಳ ರಕ್ತ ಹೀರುತ್ತಿದೆ ಎಂಬೆಲ್ಲ ನರೇಟಿವ್ಗಳನ್ನ ಸೃಷ್ಟಿ ಮಾಡಿದ್ದರು. ಆದ್ರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ರಾಷ್ಟ್ರೀಯ ಮಾಧ್ಯಮವಾದ ಇಂಡಿಯಾ ಟುಡೇ ವಾಹಿನಿಯು ಬಹಿರಂಗಗೊಳಿಸಿದ್ದು, ಈ ನೋಟಿಸ್ನಲ್ಲಿ ವಿಳಾಸವನ್ನು ಮಾರ್ಕ್ ಮಾಡಿದ್ದನ್ನ ಬಯಲಿಗೆ ಎಳೆದಿದ್ದಾರೆ. ಜಿಎಸ್ಟಿ ಇಲಾಖೆ ಹೊರಡಿಸಿದೆ ಎನ್ನಲಾದ ನೋಟಿಸ್ನಲ್ಲಿ ಟು ಅಡ್ರೆಸ್ ಅನ್ನು ಪೂರ್ತಿಯಾಗಿ ಮಾರ್ಕ್ ಮಾಡಲಾಗಿದ್ದು, ಕೆಂಪು ಪೆನ್ನಿನಲ್ಲಿ ನೋಟಿಸ್ ಟು ಪಾನಿಪುರಿ ವೆಂಡರ್ ಎಂದು ಬರೆಯಲಾಗಿತ್ತು. ನೋಟಿಸ್ನ ಉಳಿದೆಲ್ಲ ಅಕ್ಷರಗಳು ಟೈಪ್ ಮೋಡ್ನಲ್ಲಿ ಇದ್ದು, ಅಡ್ರೆಸ್ ಮಾತ್ರ ಹಸ್ತಾಕ್ಷರದ ರೂಪದಲ್ಲಿತ್ತು. ಇಂಡಿಯಾ ಟುಡೇ ವಾಹಿನಿಯು ಜಿಎಸ್ಟಿ ನೋಟಿಸ್ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ತಮಿಳುನಾಡು ರಾಜ್ಯ ಜಿಎಸ್ಟಿ ಇಲಾಖೆಯನ್ನು ಸಂಪರ್ಕ ಮಾಡುವಾಗ ಅದು ಕನ್ಯಾಕುಮಾರಿಯ ಹೋಟೆಲ್ ಮಾಲೀಕರೊಬ್ಬರಿಗೆ ಕಳುಹಿಸಿದ ನೋಟಿಸ್ ಆಗಿದೆ ಎಂದು ತಿಳಿದು ಬಂದಿದೆ. ಜಿಎಸ್ಟಿ ಕಾನೂನಿನ ಪ್ರಕಾರ ಯಾವುದೇ ಉದ್ಯಮವು ವಾರ್ಷಿಕ 40 ಲಕ್ಷ ವಹಿವಾಟು ದಾಟಿದರೆ ಜಿಎಸ್ಟಿ ನೋಂದಾವಣೆ ಮಾಡುವುದು ಮತ್ತು ಜಿಎಸ್ಟಿ ಪಾವತಿಸುವುದು ಕಡ್ಡಾಯವಾಗಿದೆ. ಈ ಹೋಟೆಲ್ನ ವಾರ್ಷಿಕ ವಹಿವಾಟು 40 ಲಕ್ಷ ದಾಟಿರುವ ಕಾರಣ ಜಿಎಸ್ಟಿ ನೋಟಿಸ್ ಕಳಿಸಿದ್ದೇವೆ ಎಂದು ಜಿಎಸ್ಟಿ ಅಧಿಕಾರಿಗಳು ಇಂಡಿಯಾ ಟುಡೇ ವಾಹಿನಿಗೆ ತಿಳಿಸಿದ್ದಾರೆ ಎಂದು ವಾಹಿನಿಯು ವರದಿ ಮಾಡಿದೆ. ಇತ್ತೀಚೆಗೆ ಭಾರತದ ತೆರಿಗೆ ವ್ಯವಸ್ಥೆ ಮತ್ತು ಜಿಎಸ್ಟಿಯ ಕುರಿತು ವ್ಯಾಪಕವಾಗಿ ನೆಗೆಟಿವ್ ನ್ಯಾರೇಟಿವ್ನ ವ್ಯವಸ್ಥಿತವಾಗಿ ಹಬ್ಬಿಸಲಾಗುತ್ತಿದೆ. ಇದು ಕೂಡ ಅದರದ್ದೇ ಒಂದು ಭಾಗವೇ ಎಂಬ ಅನುಮಾನ ಅನೇಕರದ್ದು. ಜಿಎಸ್ಟಿ ಕಾನೂನಿನ ಪ್ರಕಾರ ವಾರ್ಷಿಕ 40 ಲಕ್ಷ ವಹಿವಾಟು ದಾಟುವ ಯಾವುದೇ ಉದ್ಯಮ ಕೂಡ, ಅದು ದೊಡ್ಡದೇ ಆಗಿರಲಿ ಸಣ್ಣದೇ ಆಗಿರಲಿ, ಜಿಎಸ್ಟಿ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿದೆ. ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಜಿಎಸ್ಟಿ ಇಲಾಖೆ ನೋಟಿಸ್ ಜಾರಿ ಮಾಡುತ್ತದೆ ಮತ್ತು ದಂಡ ವಿಧಿಸಲಾಗುತ್ತದೆ. ಇದು ಜಿಎಸ್ಟಿ ಕೌನ್ಸಿಲ್ನಲ್ಲಿ ಆದ ತೀರ್ಮಾನ. ಈ ಕೌನ್ಸಿಲ್ನಲ್ಲಿ ಎಲ್ಲಾ ರಾಜ್ಯಗಳು ಕೂಡ ಪ್ರತಿನಿಧಿತವಾಗಿರುತ್ತದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರವು ತೆಗೆದುಕೊಳ್ಳುವ ಏಕಸ್ವಾಮ್ಯದ ನಿರ್ಧಾರವಲ್ಲ. ಭಾರತದಂತಹ ಸಂಕೀರ್ಣ ದೇಶದಲ್ಲಿ ತೆರಿಗೆ ವ್ಯವಸ್ಥೆಯ ಬಗ್ಗೆ ಟೀಕೆ ಟಿಪ್ಪಣಿಗಳು ಸಹಜ. ಯಾವ ಪಕ್ಷದ ಸರ್ಕಾರ ಬಂದರೂ ತೆರಿಗೆ ವ್ಯವಸ್ಥೆಯಂತೂ ಇದ್ದೇ ಇರುತ್ತದೆ. ಯಾಕೆಂದರೆ ಯಾವುದೇ ದೇಶ ಸುಗಮವಾಗಿ ನಡೆಯುವುದು ಆ ದೇಶದ ನಾಗರಿಕರು ನೀಡುವ ತೆರಿಗೆಯ ಮೂಲಕವೇ ಹೊರತು ಬೇರಾವ ಮೂಲದಿಂದಲೂ ಅಲ್ಲ. ಹೀಗಾಗಿ ಟೀಕೆ ಟಿಪ್ಪಣಿಗಳು ಸತ್ಯದಿಂದ ಕೂಡಿರಲಿ. ಇಂತಹ ಸುಳ್ಳು ಸುದ್ದಿಗಳಿಗೆ ಜನತೆ ಕಿವಿಗೊಡಬಾರದು ಎನ್ನುವುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.